ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಸ್ಯಾಟರ್ಡೆ. ಇವತ್ತು ನಾನು ಮಕ್ಕಳು, ಫ್ರೆಂಡ್ಸು, ಅವ್ರ ಮಕ್ಕಳು, ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಆ್ಯಂಡ್ ಅಮ್ಮ ಮತ್ತು ತಂಗಿಯವರೆಲ್ಲ ಏನೋ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾರೆ ರೆಡಿಯಾಗಿ. ಸೊ ಬನ್ನಿ, ಹಾಗೆ ವ್ಲಾಗು ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಸೇರಿದಾಗ ಇವರಿಬ್ಬರೇ ಇರ್ತಾರಲ್ಲ, ಬೇರೆ ಮಕ್ಕಳ ಜೊತೆ ಸೇರಿದಾಗ ಚೆನ್ನಾಗಿ ಆಟ ಆಡ್ತಾರೆ ಅಂತ ಅಷ್ಟೇ. ಕ್ಲೌಡಿ ಕ್ಲೈಮೇಟ್ ಇದೆ, ಗಾಡೀಲಿ ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ ಕ್ಲೈಮೇಟ್. ಅಲ್ಲೂ ಕೂಡ ಎನ್ವಿರಾನ್ಮೆಂಟು, ನೇಚರು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಲ್ಲಿ. ದೇವಸ್ಥಾನದ ಜೊತೆಗೆ ಆ ಎನ್ವಿರಾನ್ಮೆಂಟ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ತಿಂಡಿ ಎಲ್ಲ ಮಾಡಿದ್ದಾಯಿತು. ತಿಂಡಿ ಅಪ್ಪಂಗೆ ಉಪ್ಮಾ ಮಾಡಿ ನಾವು ಪುರಿ ಉಸ್ಲಿ ಅದು ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ಸಾಂಬಾರು ಮಾಡಿದ್ದೀನಿ, ರಸಮ್ ಮಾಡಿದ್ದೀನಿ, ಟೊಮೆಟೊ ರಸಮ್ ಮಧ್ಯಾಹ್ನಕ್ಕೆ. ಇನ್ನು ಸ್ವಲ್ಪ ಪಾತ್ರೆ ಇದೆ. ಕಿಚನೆಲ್ಲ ಕ್ಲೀನ್ ಆಯಿತು, ಕಸ ಗುಡಿಸಿ ನೆಲ ಒರೆಸಿ ರೆಡಿಯಾಗಿ ಹೋಗಬೇಕು. 11:11ವರೆಗೆಲ್ಲ ಅಲ್ಲಿರಬೇಕು ಅಂತ ಅಷ್ಟೇನೇನಿಲ್ಲ. ಆಮೇಲೆ ಸಂಜೆ ಅದೇ ಸ್ವಲ್ಪ ಮಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಟಾಫಟ್ ಅಂತ ಕೆಲಸ ಸ್ಟಾರ್ಟ್ ಮಾಡೋಣ. ಹಾಗೆ ವ್ಲಾಗ್ ಕೂಡ ನೋಡಿಕೊಂಡು. ಇನ್ನು ಈ ಥರದೊಂದು ಫ್ರಾಕ್ ಜೊತೆಗೆ ಕುರ್ತಿ, 2 2 in 1 ಅಂತಲೇ ಹೇಳ್ಬೋದು. ಇದು ಯೆಲ್ಲೋ ಕಲರ್, ಯೂಶ್ವಲಿ ಬ್ರೈಟ್ ಕಲರ್ಸ್ ಇರುತ್ತಲ್ಲ, ಹಂಗಾಗಿ ಬೇಗ ಗಲೀಜಾಗುತ್ತೆ ಅಂದ್ಬಿಟ್ಟು, ಲೈಟ್ ಕಲರ್ ಜೊತೆಗೆ ಬ್ರೈಟ್ ಕಲರ್ ಎಲ್ಲೋ ಬೇಗ ಗಲೀಜಾಗಿಬಿಡುತ್ತೆ ಅಂದ್ಬಿಟ್ಟು ಒಂದೇ ಸಲನೇ ಹಾಕ್ಕೊಂಡಿದ್ದು. ಲಕ್ಷ್ಮೀ ಬರ್ತಡೇ ಆವಾಗ 2 years ಬ್ಯಾಕ್ ಆವಾಗ ತೊಗೊಂಡಿದ್ದೆ. ಆಮೇಲೆ ಇದೇ ರೀಸನ್ಗೆ ಹಾಕ್ತಿರ್ಲಿಲ್ಲ, ಗಲೀಜಾಗಿಬಿಡುತ್ತೆ ಮತ್ತು ಫುಲ್ಲು ಲೆಂತ್ ಗೌನ್ ಥರ ಬರುತ್ತೆ. ಸೊ ಹಾಗಾಗಿ ಸರಿ ಹಿಂಗೆ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ ಅಂದ್ಬಿಟ್ಟು ಸೊ ಇವತ್ತು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಹಾಕ್ಕೊತಾ ಇದ್ದೀನಿ. ಈ ಕಡೆ ಒಂದು ಸೈಡ್ಗೆ ಒಂದು ಕ್ಲಿಪ್ ಹಾಕ್ಕೊಂಡು ಆಮೇಲೆ ಪೂರ್ತಿ ಒಂದು ಬನಾನಾ ಕ್ಲಿಪ್ ಹಾಕ್ಕೊಂಬಿಡೋಣ ಅಂತ ಅಷ್ಟೇನೇನಿಲ್ಲ. ಸೊ ಗಾಡೀಲೇ ಹೋಗ್ತಾಯಿದ್ವಿ, ಚೆನ್ನಾಗಿರುತ್ತೆ ನೇಚರಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ಸಂಗೀತ ಅವ್ರಿಗೋಸ್ಕರ. ಅವ್ರ ಮಗ ಬರ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಸ್ಪಾಟಿಗೆ ಬರೋಕ್ಕೆ ಹೇಳಿದ್ದೆ. ಸೊ ಬಂದರು, ಇನ್ನು ಒಟ್ಟಿಗೆ ಜೊತೆಗೆ ಬಂದ್ವಿ. ಅವ್ರ ಗಾಡೀಲಿ ಅವ್ರು ಬಂದರು, ನಮ್ಮ ಗಾಡೀಲಿ ನಾವು ಬಂದ್ವಿ. ಇನ್ನು ಮಕ್ಕಳಂತೂ ಸೇರ್ಕೊಂಡು ಫುಲ್ ಆಟ ಆಡೋದು, ಏನೇನೋ ಎಲ್ಲ ತಂದಿದ್ರು ತಿನ್ನೋದಕ್ಕೆ, ಎಲ್ಲ ತಿಂದಿದ್ದಾರೆ. ನಾನು ಯೂಶ್ವಲಿ ಇವೆಲ್ಲ ಕೊಡಿಸೋದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹಿಂಗೆಲ್ಲ ಮಕ್ಕಳೆಲ್ಲ ಬೆರ್ತಾಗ ತಿಂತಾರೆ. ನಾವು ಕೂಡ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಈಗ ನೀನು ಯಾಕೋ ಮಾಸ್ಕ್ ಹಾಕೊಂಡಿದ್ಯಾ ದೇವಸ್ಥಾನಕ್ಕೆ? ಇದು ರಥ ಜಾತ್ರೆ ಇದ್ದಾಗ ಇದು ಮಾಡ್ತೀನಿ. ನಿಂಗೆ ಕೊಟ್ರೆ ನಾನು ಒಪ್ಪಲ್ಲ, ಸರಿಯಾಗಿ ಪೂಜೆ ಕೊಡ್ಬೇಕು. ನನಗೆ ಒಂದೊಂದು ಪಾಸ್ ಆಗತ್ತೆ, ಇಷ್ಟು ಎಲ್ಲ ಆಗತ್ತೆ ಅನ್ನೋಗಿದ್ರೆ ಒಂದೇ ಮುಂಚೆ ಕೊಟ್ಬಿಡೋ. ನೋಡ್ರಿ ಆಯ್ತು ನೋಡಿ, ಈ ಸತಿ ಒಂದೇ ಮನ್ಸಲ್ಲಿ ಕೊಟ್ಟಿದ್ಯಾ ನೋಡು, ನಿನ್ನೆ ನಂಬ್ಕೊಂಡು ಹೋಗ್ತೀನಿ. ಇನ್ನು ಸುಮಾರು ಜನ ಈ ಥರ ಕೇಳ್ತಿರ್ತಾರೆ ಅಮ್ಮನವ್ರನ್ನ, ಹೂವನ ಅಂದರೆ ತುಂಬ ನಂಬಿಕೆ ಈ ದೇವರು, ಹಾಗೆ ಪವರ್ಫುಲ್ಲು. ಸೊ ಹಾಗಾಗಿ ನಮಗೆ ತುಮಕೂರಿಗೆ ತುಂಬ ನಿಯರ್ ಅಲ್ವಾ, ನೇರಳಾಪುರ. ಇದು ತುಂಬ ಜನ ಕೇಳ್ತಿರ್ತೀರ, ನೇರಳಾಪುರ ಕೆಂಪಮ್ಮ ದೇವಸ್ಥಾನ ಅಂದರೆ ಗೂಗಲಲ್ಲಿ ಆರಾಮಾಗೆ ತೋರಿಸುತ್ತೆ ತುಮಕೂರು ನಿಯರು. ಇನ್ನು ನಾವು ಪೂಜೆ ಎಲ್ಲ ಒಂದು ಹಾರ ಎಲ್ಲ ತೊಗೊಂಡೋಗಿದ್ದೆ. ಸೊ ಪೂಜೆ ಮಾಡಿಸ್ಬಿಟ್ಟು ಇನ್ನು ಬಂದ್ವಿ. ಪಕ್ಕದಲ್ಲೇ ಷಣ್ಮಹಾತ್ಮನ ದೇವಸ್ಥಾನ ಇದೆ. ಇನ್ನು ಈ ಕಡೆ ಪಕ್ಕದಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಸ್ಥಾನ ಇದೆ. ಇನ್ನು ಇಲ್ಲಿ ತುಂಬ ಚೆನ್ನಾಗಿತ್ತು ನೇಚರು, ಕ್ಲೈಮೇಟ್ ಆಗಿರ್ಬೋದು, ಸಖತ್ತಾಗಿತ್ತು. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಆಟ ಆಡ್ತಾಯಿದ್ರು. ಇನ್ನು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ವಿ ಇಲ್ಲಿ ಕೂತ್ಕೊಂಡು. ಚೆನ್ನಾಗಿತ್ತು, ಒಂಥರ ತುಂಬ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡೋದಕ್ಕೆ. ಆ್ಯಂಡ್ ನಂಗೆ ಸುತ್ತಲೂ ಏನೂ ಮನೆ ಇಲ್ಲ, ಎಂಥ ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ಸೌಂಡ್ ಇಲ್ಲ, ಹಂಗಾಗಿ ಸ್ವಲ್ಪ ಸುಮಾರಾಗಿ ಅಲ್ಲೇ ಇದ್ವಿ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಸೊ ಬೆಳಗ್ಗೆನೇ ರೆಡಿ ಆಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಸೊ ಅಪ್ಪ ಅವರ ಫ್ರೆಂಡ್, ಅಂದರೆ ಸ್ವಲ್ಪ ಅವ್ರ ವಯಸ್ಸಾಗಿದೆ, 92 years ತಾತ. ಸೊ ಅವರು ಹಾಸ್ಟೆಲ್ಗೇನೋ ಕಟ್ಸಿದಾಗ ಅಪ್ಪ ಇದೇನೋ ಫುಲ್ ಕಲ್ಲೆಲ್ಲ ಕೊಟ್ಟಿದ್ದಾರೆ. ಅಂದರೆ ಇದೇ ಥರನೇ ಒಂದು ಬಿಸ್ನೆಸ್ ಪರಿಚಯ, ಫ್ರೆಂಡ್ಶಿಪ್ ಏನೋ ಪರಿಚಯ ಇತ್ತು ಅಂತ ಅನಿಸುತ್ತೆ. ಸೊ ಹಂಗಾಗಿ ನಮ್ಮನ್ನು ಮಾತ್ರ ಸಪ್ರೇಟಾಗಿ ಊಟಕ್ಕೆ ಕರೆದಿದ್ದಾರೆ. ನಿಟ್ಟೂರಲ್ಲಿ, ಅಂದರೆ ಗುಬ್ಬಿ ಆದಮೇಲೆ ಸಿಗುತ್ತಲ್ಲ ನಿಟ್ಟೂರು, ತುಮಕೂರು ಹತ್ರ. ಇಲ್ಲಿಂದ ಏನಿಲ್ಲ ಅಂದರೂ ಒಂದು 30 kilometers ಆಗುತ್ತೆ. ಸೊ ಊಟಕ್ಕೆ ಕರೆದಿದ್ದಾರೆ. ನಮಗೆ ಸ್ಪೆಷಲಾಗಿ ನಾವೇ, ನಮ್ಮ ಫ್ಯಾಮ್ಲಿ ಅಷ್ಟೇ.
ಸೊ ಅವ್ರ ತೋಟದಲ್ಲೇ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತೋಟದಲ್ಲಿ ಚೆನ್ನಾಗಿರುತ್ತೆ. ಮಕ್ಕಳಂತೂ ತೋಟ ಅನ್ನೋ ವಾತಾವರಣನೇ ನೋಡಿಲ್ಲ ಸರಿಯಾಗಿ. ಸೊ ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ತೋಟದಲ್ಲೇ ಊಟ ಮಾಡಿಕೊಂಡು ಎಳ್ನೀರು ಕುಡ್ಕೊಂಡು ಅಲ್ಲೆಲ್ಲ ಮಾಡೋಣ ಅಂತ. ಸೊ ಆದರೆ ಅಲ್ಲಿ ಹತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಹತ್ತಿರ ಇದೆ. ಸಖತ್ತಾಗಿದೆ ವೆದರು ಮತ್ತು ಸ್ಟ್ರಕ್ಚರ್ ಏನಿದೆ ಟೆಂಪಲ್ದು ಸೂಪರಾಗಿದೆ. ಬೆಟ್ಟದ ಮೇಲಿದೆ, ಸಖತ್ತಾಗಿದೆ. ಸೊ ಅಲ್ಲಿಗೂ ಹೋಗಿ ಬರಬೇಕು ಅನ್ನೋದು ನನ್ನ ಪ್ಲ್ಯಾನು. ಇವರೆಲ್ಲ ಯಾರೂ ನೋಡಿಲ್ಲ, ನಾನು ನೋಡಿದ್ದೀನಿ. ಸೊ ಹಂಗಾಗಿ ನೋಡ್ಕೊಂಡು ಬರೋಣ ಅದೂ ಅಂತ. ಸೊ ಚೆನ್ನಾಗಿರುತ್ತೆ. ವ್ಲಾಗ್ ಫುಲ್ ನೋಡಿ. ತೋಟದಲ್ಲಿ ಊಟ ಹೆಂಗೆ ಅರೇಂಜ್ಮೆಂಟ್ಸ್ ಇರುತ್ತೆ ಏನೋ ನನಗೇನೂ ಗೊತ್ತಿಲ್ಲ. ಸೊ ಬನ್ನಿ ನನ್ನ ಜೊತೆಗೆ ನೀವು ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಮೇಡಮ್ ರೆಡಿನಾ? ಅವ್ರ ಅಣ್ಣನ ಡ್ರೆಸ್ ಇದು ಅಲ್ವಾ? ರೆಡಿನಾ? ನೀನು ರೆಡಿನಾ? ಹಾಂ, ಏನು ರೆಡಿನಾ? ಸೊ ಫ್ರೆಂಡ್ಸ್, ಈಗ ಹೊರಟ್ವಿ. ಇಲ್ಲಿನ ನೆಟ್ಟೋರು ಹೇಳಿದ್ನಲ್ಲ ಆಗಲೇ. ಸೊ ಅವರು ತಾತ ಬಂದುಬಿಟ್ಟು ತುಂಬ ಬಿಸ್ನೆಸ್ ಕೊಡಿಸಿರೋದು ಅಪ್ಪಂಗೆ. ಆ್ಯಂಡ್ ಅದು ಅಲ್ಲದೆ ಅವ್ರು ಪ್ಯೂರ್ ವೆಜಿಟೇರಿಯನ್ಸ್. ಇನ್ನು ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿದ್ದಾರೆ. ಸೊ ಒಂದೇ ಕಾರಲ್ಲೇ ಓಡ್ತಾ ಇದ್ದೀವಿ. ಯೂಶ್ವಲಿ ಏನಂದರೆ ಒಂದೇ ಕಾರ್ ಇಲ್ಲೇ ಹತ್ತಿರ ಅಲ್ವಾ, ಲಗೇಜ್ ಏನೂ ಇರೋಲ್ಲ, ಒನ್ ಡೇ ಟ್ರಿಪ್ ಥರ. ಮಕ್ಕಳೇನಂದರೆ ಒಂದೊಂದ್ಸತಿ ಡಿಕ್ಕಿಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಕಿಯಾ ಸ್ವಲ್ಪ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆರಾಮಾಗಿ ಇಬ್ಬರು ಕುತ್ಕೊಂಡು ಮಲ್ಕೊಂಡು ಕೂಡ ಬರ್ಬೋದು, ಇಬ್ಬರು ಚಿಕ್ಕ ಚಿಕ್ಕವ್ರು ಇರೋದ್ರಿಂದ. ಸೊ ಹಂಗಾಗಿ ಇಲ್ಲೇ ಹಿಂದೆ ಕಡೆನೂ ಕುತ್ಕೊಂಡ್ಬಿಡ್ತಾರೆ. ಅಂದರೆ ಲಗೇಜ್ ಇಲ್ಲಾಂದರೆ ಯೂಶ್ವಲಿ 2 ಕಾರ್ ತೆಗಿತೀವಿ ಮಕ್ಕಳು ದೊಡ್ಡವರಾದಾಗಿಂದನೂ. ಇಲ್ಲ ಒನ್ ಡೇಲೇ ಹೋಗಿ ಬರ್ತೀವಿ ಅಂದ್ಬಿಟ್ರೆ ಈ ಥರ ಡಿಕ್ಕಿಲಿ ಕುತ್ಕೊಂಡ್ಬಿಡ್ತಾರೆ, ಆರಾಮಾಗಿರುತ್ತೆ. ಸೊ ಈ ಥರ ನಮಗೆ 7 ಸೀಟರ್ ಕಾರೆಲ್ಲ ಇಷ್ಟ ಆಗಲ್ಲ. 7 ಸೀಟರ್ ಅಂದರೆ ಎಗೇನ್ ಮತ್ತೆ ಲಗೇಜಿಗೆ ಜಾಗ ಬೇಕು, ಪ್ರತಿಯೊಂದು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ. 5 ಸೀಟರ್ ಆದರೆ ಒಂಥರ ಚೊಕ್ಕದಾಗಿ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ ತೆಗಿಯೋದಕ್ಕೆ ಅಂದ್ಬಿಟ್ಟು. ಇನ್ನು ಹೊರಟ್ವಿ. ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಹೊರಟ್ವಿ. ಇನ್ನು ಇಲ್ಲಿ ಹೋಗ್ತಾ ಅವರು ಕೂಡ, ಅಂದರೆ ಆ ತಾತ ಹೇಳಿದ್ನಲ್ಲ, ಅವರು ಫ್ಯಾಮಿಲಿ ಎಲ್ಲ ಇಲ್ಲೇ ಜಯನಗರದಲ್ಲೇ ಇರೋದು ಅವರು. ಸೊ ಅವರು ಬರ್ತೀವಿ ಅಂತ ಅಂದರೆ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಇಲ್ಲ ಹಣ್ಣೆಲ್ಲ ಸಿಕ್ತಲ್ಲ, ಸೀಬೆ ಹಣ್ಣು ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡ್ವಿ. ಇನ್ನು ಇದೇ ಕಾರಲ್ಲೇ ಕೂತಿದ್ದಾರೆ ಅವ್ರ ಫ್ಯಾಮಿಲಿ, ಅವ್ರ ಸೊಸೆ. ಅಂದರೆ ಅವರಿಬ್ಬರು ಮಕ್ಕಳು ಬಂದುಬಿಟ್ಟು ಫಾರಿನಲ್ಲಿದ್ದಾರೆ. ಸೊ ಹಂಗಾಗಿ ಸೊಸೆ ಒಬ್ಬರು ಇಲ್ಲಿದ್ದಾರೆ. ಹಂಗಾಗಿ ಇನ್ನು ಅವರ ತಾತ ಏನಿದ್ದಾರೆ, ಅವ್ರ ವೈಫ್ ಕೂಡ ಒಂದು 2-3 ಇಯರ್ಸ್ ಹಿಂದೆ ತೀರೋದ್ರಂತೆ. ಸೊ ತಾತಗೆ 92 ಇಯರ್ಸ್ ಆದರೂ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಗೊತ್ತಾ. ನಾವು ಆ ವಯಸ್ಸಲ್ಲಿ ಹೆಂಗಿರ್ತೀವೋ ಏನಾಗುತ್ತೋ ಗೊತ್ತಿಲ್ಲ. ಒಂದು ಕಡ್ಡಿ ತೊಗೊಂಡು ಓಡಾಡ್ತಾರೆ ಇವಾಗ್ಲೂ. ಎಷ್ಟೊತ್ತು ಬೇಕಾದರೂ ಕೂತ್ಕೋತಾರೆ, ಅಷ್ಟು ಸ್ಟ್ಯಾಮಿನಾ ಇದೆ ಅವ್ರಿಗೆ. ಸೊ ಎಲ್ಲನೂ ಡಿಪೆಂಡ್ಸ್ ಆನ್ ಫುಡ್. ಆವಾಗಿನ ಕಾಲದಲ್ಲಿ ಫುಡ್ ಹಂಗಿತ್ತು, ಎಷ್ಟು ವರ್ಷ ಬೇಕಾದರೂ ಬದುಕ್ತಾಯಿದ್ರು. ಒಂದು ಡಿಸೀಸ್ ಅಷ್ಟೊಂದು ಬೇಗ ಬರ್ತಾ ಇರಲಿಲ್ಲ. ಬಟ್ ಇವಾಗ ಹಾಗೆಲ್ಲ ಸಾಧ್ಯನೇ ಇಲ್ವಲ್ಲ. ಸೊ ವೆದರು ತುಂಬಾ ಚೆನ್ನಾಗಿತ್ತು ಹೋಗೋವಾಗ. ಇನ್ನು ಬಂದ್ವಿ ಇಲ್ಲಿ ನಿಟ್ಟೂರ ಹತ್ರ. ಸೊ ಇಲ್ಲಿ ಅವ್ರದ್ದು ಒಂದು ತೋಟ ಇದು ಫುಲ್ಲು. 2 ಕಡೆ ಏನೋ ಇದೆ ತೋಟ ಅಂತ ಅನಿಸುತ್ತೆ. ಸೊ ಮೊದಲು ಇಲ್ಲಿ ಬಂದ್ವಿ. ಇಲ್ಲೊಂದು ಲೇಕ್ ಇದೆ ನಿಟ್ಟೂರ ಹತ್ರನೇ. ಸೊ ಅವ್ರು ಬಂದು ಅವ್ರ ತಾತ ಫುಲ್ ವೆಜ್ ಅಂತ, ಹಾಲು ಕುಡಿಯಲ್ಲ, ಮೊಸರು ಏನೂ ತಿನ್ನಲ್ಲ. ಏನಕ್ಕಂದರೆ ಹಾಲು ಕೂಡ ಈ ಅನಿಮಲ್ಸಿಂದನೇ ಬರುತ್ತೆ ಅಂದ್ಬಿಟ್ಟು ಅಷ್ಟು ಪ್ಯೂರ್ ವೆಜ್ಜನ್ಸ್ ಅವರು. ಸೊ ನಮ್ಮ ಹಿಂದೆನೇ ಬಂದರು, ಆಗಲೇ ತೋರಿಸಿದ್ನಲ್ಲ. ಸೊ ಹಿಂದೆ ಬಂದರು, ಕಾಯ್ತಾ ಇದ್ದೀವಿ. 92 ಇಯರ್ಸ್, ಗ್ರೇಟ್ ಅಲ್ವಾ? ಚೆನ್ನಾಗಿದೆ ಇಲ್ಲೆಲ್ಲ ಅಡಿಕೆ ತೋಟ. ತೋರಿಸ್ತೀನಿ ಬನ್ನಿ. ನಾವು ಕಾಯ್ತಾ ಇದ್ದೀವಿ, ಅವ್ರು ಸ್ವಲ್ಪ ಸ್ಲೋ ಆಗಿ ಬರ್ತಿದ್ದಾರೆ. ముదురుకుంటాయి. తీయది బాబు వీడియో. నేను తీస్తాను. అనండి టచ్ మీ నాట్. తెలుసు, ఒకటే టచ్ మీ నాట్. చూడు ఇట్లా అంటే ముదురుకుంటాయి. చూడు ఇట్లా అంటే ముదురుకుంటాయి. ఈడన్నీ ఉండే చూడు. టచ్ మీ నాట్ అవి అంటే చూడు, ఈడ ఉంది చూడు. టచ్ మీ ఉంది, మళ్ళీ నాట్. టచ్ మీ నాట్. టచ్ మీ ఉంది. అగో ఆడోటు చూడు, అదొకటి అంటే చూడు.
ఊరికే అట్లా అంటే అయిపోతుంది. ఇగో ఈడ చాలా ఉండే చూడు ఈ పక్క. ఇగో ఈడ ఉండే చూడు టచ్ మీ నాట్. ఇగో ఈడీడಲ್ಲ టచ్ మీ నాట్. టచ్ మీ నాట్ చూడు. పీకోదు ఊరికే ఇట్లానో అంతే. చూడి చూడు ఈడన్నీ ఉండే లక్ష్మి. వావ్ ఈడన్నీ ఉండే చూడి. చూడి ఊరికే ఇట్లానో చూడి. జస్ట్ ఇట్లా అంటే ఊరికే ఇట్లా టచ్ చేసి చూడి. చూడు ಟಚ್ ಮೀ ನಾಟ್. ಕ್ಲೌಡಿ ಕ್ಲೈಮೇಟ್ ಜೊತೆಗೆ ಗ್ರೀನರಿ ಚೆನ್ನಾಗಿದೆ. ಫುಲ್ ಅಡಿಕೆ ತೋಟ. ಇನ್ನೂ ಬರಬೇಕು, ಇನ್ನೂ ಚಿಕ್ಕವು, ಇನ್ನೂ ಸಣ್ಣವು. ಏನದು? ಅದೆಲ್ಲ ಮುಟ್ಬೇಡ. ಟಚ್ ಮೀ ನಾಟ್ ಮುಟ್ಟು. ಟಚ್ ಮೀ ನಾಟ್ ಎಲ್ಲಿದೆ? ಅಲ್ಲಿದೆ ನೋಡು. ಟಚ್ ಮೀ ನಾಟ್. ಒಚ್ಚರೆ ವಾಲ ಬಂದರು. ತಾತ ಬಂದರು ಕಾರಲ್ಲಿ ಬರ್ತಿದಾರಲ್ಲಿ. ಲಶಿ పోతేనే కాలు ముక్కోమ్మ. తాతకి ముక్కోలట్లా. తెలుగు వస్తుందా? మాట్లాడు. ಎಲ್ಲ ನಿಮ್ಮದೇ ಅದು ಕರ್ತನೆ ಕದ್ದುಗಳು ಎಲ್ಲ ನಿಮ್ಮ ಎಲ್ಲರೂ ಯಾವಲ್ಲ ಅದು ಬಂದರೆ ಇಲ್ಲ ನಂದು ಫುಲ್ ಸೈಡ್ಗಿದೆ. ನನ್ನ ಸೈಡ್ಗಿದೆ ಇಟ್ಕೊಂತಾರೆ. ಬನ್ನಿ ಸರ್ ಅವ್ರು ಇಟ್ಕೊಂತಾರೆ. ಯಾರು ಬಂದು ಜಾಗ ಆಗತ್ತಾನೆ ఎవరో ಆಗತ್ತೆ. వాలియా కాలంలో ಪೌಳಿ ಶಂಕರಾನಂದಪ್ಪನವರ ಅಣ್ಣ. పేరు మఠ స్వామి. ఇగో ఆయన పెండ్లామేమో, వైఫ్ ఏమో అమ్మ. అవ్వేమో ఇడ ಬೇರೆ ದೇಶం పోయినాడు. ಅಲ್ಲ ವಾಸವಿ ದೇವಸ್ಥಾನ ಅದು ಬೇರೆ ಸಮಾಜ ಸೇವಾ ಭೂಷಣ ಆಸ್ಟ್ರೇಲಿಯಾ పోయినాడు. 2011 అంటే 15 years back. ಇನ್ನು ನೋಡಿ ಎಷ್ಟು ಗ್ರೀನರಿ ಇದೆ ಅಲ್ವಾ, ನೀವೇ ನೋಡ್ತಿದ್ದೀರಾ. ಅಷ್ಟು ಸಖತ್ತಾಗಿದೆ. ಈಗ ಮಳೆ ಮಾನ್ಸೂನ್ ಟೈಮ್ ಅಲ್ವಾ, ಇನ್ನೂ ಚೆನ್ನಾಗಿರುತ್ತೆ ಗ್ರೀನರಿ ನೋಡೋದಕ್ಕೆ. ಅಡಿಕೆ ಮರ ಇನ್ನೂ ಆಗ್ತಿದ್ದಾವೆ, ಬೆಳೀತಿದ್ದಾವೆ. ತೆಂಗಿನ ಮರಗಳು ತುಂಬ ಇದ್ವು. ಎಷ್ಟು ಎಳ್ನೀರಂದರೆ ಹೊಟ್ಟೆ ತುಂಬ ಎಳ್ನೀರು ಕುಡಿದ್ವಿ ನಾವಂತೂ. ಒಂದು ಎರಡೂವರೆ ಈ ಥರ. ಪಾಪ ತಾತ ಅಂತೂ ಹೇಳ್ತಾನೆ ಇದ್ರು, ಕುಡೀರಿ ಕುಡೀರಿ ಕುಡೀರಿ, ಕಿತ್ಕೊಡು ಅಂತ ಹೇಳ್ತಾನೆ ಇದ್ರು. ಇನ್ನು ನೋಡಿ ಬಾಳೆಗೊನೆ ಹೆಂಗಿದೆ. ಇನ್ನು ಮನೆಗೂ ಸುಮಾರು ತೆಂಗಿನಕಾಯಿ ಎಲ್ಲ ಹಾಕ್ಕೊಟ್ರು ಮನೆಗೆ, ಮತ್ತು ಒಂದು ಬಾಳೆಗೊನೆನೂ ಕೊಟ್ಟರು. ಇನ್ನು ಲಸಿಕಾನೂ ಫುಲ್ಲು ಒಂದು ಕಾಯಲ್ಲಿ ಅಷ್ಟು ನೀರಿದ್ವು, ಎಳ್ನೀರು. ಚೆನ್ನಾಗಿತ್ತು ನಿಜ, ಅಷ್ಟು ರುಚಿಯಾಗಿತ್ತು. ಮತ್ತು ಗ್ರೀನರಿ ಅಲ್ವಾ, ಸಖತ್ತಾಗಿತ್ತು. ಥರ ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಮತ್ತು ತುಂಬ ಚೆನ್ನಾಗಿತ್ತು. ಅಷ್ಟು ಬಿಸಿಲು ಇರಲಿಲ್ಲ ಕ್ಲೌಡಿ ಕ್ಲೈಮೇಟ್ಗೆ, ಆ ಗ್ರೀನರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗೆ ಇಂಥ ಜಾಗಗಳು, ಈ ಥರ ಮೊಮೆಂಟ್ಸ್ ಇಷ್ಟ ಆಗೈತೆ. ಮಾಲಿಗೆ ಹೋಗೋದು, ಅಲ್ಲೆಲ್ಲೋ ಸಿಟಿಲಿ ತಿರುಗಾಡೋದು, ಇದೆಲ್ಲ ಇಷ್ಟನೇ ಆಗಲ್ಲ. ಈ ಥರ ಗ್ರೀನರಿ ಮಧ್ಯೆ ಇರೋದಕ್ಕೆ ಸಖತ್ ಇಷ್ಟ ಆಗುತ್ತೆ ನನಗೆ.
ಇನ್ನೂ ಎಳ್ನೀರೆಲ್ಲ ಕೀಳ್ತಾನೆ ಇದ್ದರು. ಇನ್ನು ಆ ಊರಲ್ಲಿ ಸುಮಾರು ಅವ್ರಿಗೆ ರಿಲೇಷನ್ಸ್ ಎಲ್ಲ ಇದ್ದರು, ಅಂದರೆ ಅವ್ರ ಅಣ್ಣನ ಮಕ್ಕಳು ಅವರೆಲ್ಲ ಇದ್ದರು ತುಂಬಾ. ಇನ್ನೊಂದು ಹೇಳ್ತೀನಿ, ನಮ್ಮೂರಲ್ಲಿ ಏಕೆ ವಿಚಾರಿಸ್ತಾರೆ, ಅದು ಹಿಂದೆಲ್ಲ ಕುಡಿತಿದ್ರು, ಅವ್ರು ಕುಡಿಯೋದು ಬಿಟ್ಟವ್ರೆ. ಪಡ್ತಾವ್ ಶೀತಕ್ಕೆ ಇದು ಬೇರೆ ತಂದಿದ್ದೀವಿ, ನೀಲಗಿರಿ ತಂದು ನೆನ್ನೆ ಫಂಕ್ಷನ್ ಆಚೆ ಸೆಟ್ಟಿನಲ್ಲಿ ಇವ್ರದ್ದು ವೆಂಕಟೇಶ್ವರನು, ಅದೇ ಯೂನಿವರ್ಸಿಟಿ ಎಲ್ಲರಿಗೂ ಹಚ್ಚಿಬಿಟ್ಟೆ. ನೆನ್ನೆ ಕ್ಲೈಮೇಟು ಭಾಳ ಡಲ್ ಇತ್ತು, ಬೆಳಿಗ್ಗೆ ಎಲ್ಲರಿಗೂ ಒಳಗೆ ಒಳಗೆ ಇದು ಅಲ್ಲ ಒಳಗೆ ನೀವು ಇಟ್ಟಿದ್ದೀರಾ? ನಾನಿಂದ ವೈಮಾನ ಎಷ್ಕ ಚೈ ಕಡ್ಕೊಂಡು ಸೊ ಮತ್ತೆ ಕಾರ್ನ ಕಳಿಸ್ಬಿಟ್ಟು ಡ್ರೈವರ್ನ ತುಮಕೂರಲ್ಲಿ ಮಾಡಿಸಿದ್ದಂತೆ ಊಟ, ಮತ್ತು ತುಮಕೂರಿಗೆ ಹೋಗಿ ಕಾರು ಮತ್ತು ತುಮಕೂರಲ್ಲಿ ತೊಗೊಂಬಂದರು. ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಂಚೂರು ಇದ್ದರು, ಬಟ್ ನಾವು ಸ್ಪೆಷಲು. ಸೊ ಈ ಥರ ಅಕ್ಕರೆ ಪ್ರೀತಿ ಸಿಗೋದು ತುಂಬ ಕಮ್ಮಿ. ಸೊ ಅವಾಗ ಹೇಳಿದ್ನಲ್ಲ ನಾವು ಅಪ್ಪ ಹಾಸ್ಟೆಲ್ಗೆ ಅಂದ್ಬಿಟ್ಟು ಒಂದು ಲಾರಿ ಫುಲ್ಲು ಫ್ರೀ ಕಲ್ಲು ಕೊಟ್ಟಿದ್ದರು ಆವಾಗ ತಾತ ಅವರು ಹಾಸ್ಟೆಲ್ ಕಟ್ಸೋವಾಗ. ಸೊ ಈ ಥರ ಇಷ್ಟು ಪ್ರೀತಿ ಸಿಕ್ಕಿದ್ದು ನಮಗೊಂಥರ ಖುಷಿ ಆಯಿತು, ಹೇಳ್ಕೊಳಕ್ಕೆ ಆಗಲ್ಲ. ಸೊ ಇಷ್ಟ ಆಯಿತು ಅಂತ ಅನಿಸುತ್ತೆ ಈ ವ್ಲಾಗ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ, ಬಾಯ್ ಬಾಯ್.